ಗೆ ಶ್ರೀ ಲಕ್ಷ್ಮೀ ದೇವಸ್ಥಾನ ಕೂಡ ಕಾಣುತ್ತೆ, ಅಮ್ಮನವರ ದೇವಸ್ಥಾನ. ಸೊ ಬನ್ನಿ ಹೊರಗಡೆ ಹೋಗೋಣ. ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ವಿಗ್ರಹ ನೋಡಲು ತುಂಬ ಚೆನ್ನಾಗಿದೆ, ಆದರೆ ನಾನು ತೋರ್ಸೋಕ್ಕಾಗಿಲ್ವಲ್ಲ ನಿಮಗೆ ಅನ್ನೋದು ನಂಗೆ ತುಂಬ ಬೇಜಾರಾಗಿದ್ದು. ಸೊ ಆ ದೇವ್ರ ಮೂರ್ತಿ ಯಾವ ಥರ ಇದೆ ಅಂತಂದರೆ ನಗುವಿನ ಶೈಲಿಯಲ್ಲಿ ಇದೆ. ಅದಕ್ಕೆ ಈ ಸ್ವಾಮಿಯನ್ನು ಚೆಲುವನಾರಾಯಣ ಸ್ವಾಮಿ ಅಂತಲೇ ಕರೀತಾರೆ. ಆ ಸ್ವಾಮಿನ ನೋಡ್ತಾನೆ ಇರಬೇಕು ಅನಿಸ್ತಾನೆ ಇರುತ್ತೆ. ಯಾಕಂದರೆ ಆ ನಗು ಮಗದ ಮುಖ ನೋಡೋಕ್ಕೆ ಎಷ್ಟು ಕಣ್ಗಳಿದ್ದು ಸಾಕಾಗಲ್ಲ ಕಣ್ರಿ. ಸೊ ಬನ್ನಿ ಈಗ ಹೊರಗಡೆ ಯಾವ ಥರ ಇದನ್ನು ತೋರಿಸ್ಕೊಂಡು ಹೋಗ್ತೀನಿ. ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳಿದೆ ಈ ದೇವಸ್ಥಾನದ ಬಗ್ಗೆ ಯಾವ ಥರ ಅಂತ. ಲೈಕ್ ಇದನ್ನು ಕಲಿಯುಗದಲ್ಲಿ ಯದುಗಿರಿ ಶೈಲ, ದಕ್ಷಿಣ ಬದರಿ, ವೇದಾದ್ರಿ, ನಾರಾಯಣಾದ್ರಿ, ಯಾದವಾದ್ರಿ ಅಂತಲೂ ಕರೀತಾರೆ ಅಂತ. ಅದು ಏನಕ್ಕೆ ಕರೀತಾರೆ ಅಂತ ನಿಮ್ಗೆ ಹೇಳಿಲ್ಲಲ್ಲ. ಕೃತ ಯುಗದಲ್ಲಿ ಇಲ್ಲಿಯೇ ದತ್ತಾತ್ರೇಯ ಸ್ವಾಮಿಗಳು ವೇದ ಉಪದೇಶಗಳನ್ನು ಉಪದೇಶಿಸಿದ್ದರು. ಆದ್ರಿಂದ ಇದನ್ನ ವೇದಾದ್ರಿ ಅಂತಾನೂ ಕೂಡ ಕರೀತಾರೆ. ತ್ರೇತ್ರ ಯುಗದಲ್ಲಿ ಈ ಕ್ಷೇತ್ರವನ್ನು ನಾರಾಯಣಾದ್ರಿ ಅಂತಾನೂ ಕೂಡ ಕರೀತಾ ಇದ್ರು. ಏನಕ್ಕೆ ಅಂತಂದ್ರೆ